ಬಹಳಷ್ಟು ಮಂದಿ ಮಠಾಧಿಪತಿಗಳು ಸಾಧುವಾಗಿರ್ತಕ್ಕಂಥ ಫಲಪುರಿ ತುಂಬ ಜ್ಞಾನವಂತರಾಗಿ ಮಠವನ್ನು ಮುನ್ನಡೆ. ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ವನಕಲ್ಲು ಮಲ್ಲೇಶ್ವರ ಸಂಸ್ಥಾನ ಮಠದಲ್ಲಿ 51ನೇ ವರ್ಷದ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆದಂತಹ ಕಾರ್ಯಕ್ರಮದಲ್ಲಿ ನಾನಾ ಪ್ರಶಸ್ತಿ ಪ್ರದಾನ ಸಮಾರಂಭ, ಸಂಸ್ಕೃತೋತ್ಸವ, ರಾಜ್ಯಮಟ್ಟದ ಜ್ಞಾನ ಪದೋತ್ಸವ ಮತ್ತು ಕವಿ ಕಾವ್ಯ ಸಮ್ಮೇಳನ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಿದರು. ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ವೇದಿಕೆಯಲ್ಲಿ ಮಾತನಾಡಿ, ವನಕಲ್ಲು ಮಲ್ಲೇಶ್ವರ ಸ್ವಾಮಿಯ ಕೃಪೆಯಿಂದ ಇಡೀ ನಾಡಿನೆಲ್ಲೆಡೆ ಉತ್ತಮ ಮಳೆ ಬೆಳೆಯಾಗಲಿ ಹಾಗೂ ಮುಂದಿನ ದಿನಗಳಲ್ಲಿ ಮಠಕ್ಕೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಿ ಸದಾ ಸಿದ್ಧನಿರುತ್ತೇನೆ ಎಂದು ವೇದಿಕೆಯಲ್ಲಿ ಹೇಳಿದರು. ಮುಂದಿನ ದಿನಗಳಲ್ಲಿ ಮಠದ ಜೊತೆ ನಿಲ್ತೀನಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನ ಮಾಡಿದ್ದಕ್ಕೆ ಪರಮ ಪೂಜ್ಯರಿಗೆ ಮತ್ತೆ ಈ ಮಠದ ಸದ್ಭಕ್ತರಿಗೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಸಮರ್ಪಿಸಿ ಮಾತನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ. ಇನ್ನು ವನಕಲ್ಲು ಮಠದ ಡಾಕ್ಟರ್ ಶ್ರೀ ಶ್ರೀ ಬಸವರಾಮಾನಂದ ಸ್ವಾಮೀಜಿ ಮಾಹಿತಿಯನ್ನು ನೀಡಿ 15ನೇ ಶತಮಾನದಲ್ಲೇ ಶ್ರೀ ಕ್ಷೇತ್ರದ ಉಲ್ಲೇಖವಿದೆ. ಈಶ್ವರ ಮತ್ತು ಗಂಗೆ ಗೌರಿಯನ್ನು ಜೊತೆಯಾಗಿ ಹೊಂದಿರುವ ಏಕೈಕ ಕ್ಷೇತ್ರ ವನಕಲ್ಲು ಮಠವಾಗಿದೆ. ಪ್ರತಿ ವರ್ಷ ನೀಡುವ ವನಕಲ್ಲು ಶ್ರೀ ಪ್ರಶಸ್ತಿಯನ್ನು ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಎಂ ಆರ್ ಸೀತಾರಾಮ್ ಅವರಿಗೆ, ಜಗಜ್ಯೋತಿ ಬಸವೇಶ್ವರ ಪ್ರಶಸ್ತಿಯನ್ನು ರಾಜ್ಯ ಮಹಿಳಾ ಅಧ್ಯಕ್ಷರಾದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಹಾಗೂ ವಿಶ್ವಜ್ಯೋತಿ ಪ್ರಶಸ್ತಿಯನ್ನು ಬೆಂಗಳೂರು ವಿವಿಯ ಹಿರಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿ ನಾಗಭೂಷಣ್, ಶ್ರೀ ಬಾಲಗಂಗಾಧರನಾಥ ಪ್ರಶಸ್ತಿಯನ್ನು ಸಂಸ್ಕೃತ ವಿಶ್ವವಿದ್ಯಾಲಯದ ನಿವೃತ್ತ ಸಿಂಡಿಕೇಟ್ ಸದಸ್ಯ ಡಾಕ್ಟರ್ ಸಿ ನಂಜುಂಡಯ್ಯ, ಶರಣಶ್ರೀ ಪ್ರಶಸ್ತಿಯನ್ನು ರಜತ ಶ್ರೀ ಶಿವಕುಮಾರ್ ಅವರಿಗೆ ಪ್ರದಾನ ಮಾಡಲಾಯಿತು ಎಂದು ಶ್ರೀಗಳು ಮಾಹಿತಿಯನ್ನು ನೀಡಿದರು. ಇದೇ ಸಂದರ್ಭದಲ್ಲಿ 51ನೇ ವರ್ಷದ ವಚನ ಸಾಹಿತ್ಯ ವಿಜಯ ರಥೋತ್ಸವ ಹಾಗೂ ಹಲವಾರು ಸಾಂಸ್ಕೃತಿಕ ಮತ್ತು ಜಾನಪದ ಕಲಾತಂಡಗಳಿಂದ ನೃತ್ಯ ಕಾರ್ಯಕ್ರಮ ಹಾಗೂ ವೇದಿಕೆಯ ಮೇಲೆ ನೃತ್ಯ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಕುಂಚಿಟಿಗ ಮಹಾಸಂಸ್ಥಾನದ ಡಾಕ್ಟರ್ ಶ್ರೀ ಶಾಂತವೀರ ಸ್ವಾಮೀಜಿ, ಗಾಣಿಗ ಮಹಾಸಂಸ್ಥಾನ ಮಠದ ಶ್ರೀ ಬಸವಕುಮಾರ ಸ್ವಾಮೀಜಿ, ಹಲವಾರು ಮಠಾಧೀಶರು, ಅಗಳಕುಪ್ಪೆ ಗೋವಿಂದರಾಜು, ನರಸೀಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಮಾಂಜನೇಯ, ನಗರಸಭಾ ಅಧ್ಯಕ್ಷ ನೆಲಮಂಗಲದ ಎನ್ ಗಣೇಶ್, ಮುಖಂಡರಾದ ಪ್ರದೀಪ್, ಸಿದ್ದರಾಜು, ಹೆಗ್ಗುಂದ ಲೋಕೇಶ್, ನಯಾಸ್ ಖಾನ್, ವೀರಯ್ಯ, ನಿರೂಪಣೆಗಾರರಾದ ವೆಂಕಟೇಶ್ ಚೌತಯ್ಯ, ಯೋಗಾನಂದ್, ಮಠದ ಸದ್ಭಕ್ತರು, ಹಲವಾರು ಮುಖಂಡರು, NSS ಸ್ವಯಂ ಸೇವಕರು ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಇನ್ನು ಇದೇ ಸಂದರ್ಭದಲ್ಲಿ ವನಕಲ್ಲು ಮಠದ ರಾತ್ರಿ ಕಾರ್ಯಕ್ರಮದಲ್ಲೂ ಕೂಡ ಹಲವಾರು ಮಠಾಧೀಶರು ವೇದಿಕೆಯಲ್ಲಿ ಭಾಗಿಯಾದರು. ನಂತರ ಇದೇ ಸಂದರ್ಭದಲ್ಲಿ ಪಾಲ್ನಹಳ್ಳಿ ಮಠದ ಡಾಕ್ಟರ್ ಶ್ರೀ ಶ್ರೀ ಸಿದ್ದರಾಜು ಸ್ವಾಮೀಜಿಗಳು ಹಲವಾರು ರಂಗಗೀತೆಗಳನ್ನು ಪ್ರೇಕ್ಷಕರ ಒತ್ತಾಯ ಮೇರೆಗೆ ಹಾಡಿದ್ದು ವಿಶೇಷವಾಗಿ ಕಂಡುಬಂದಿತು. ಇನ್ನು ಹಲವಾರು ಸ್ವಾಮೀಜಿಗಳು ಸಹ ಆಶೀರ್ವಚನವನ್ನು ನೀಡಿದರು. ಒಟ್ಟಾರೆ ವನಕಲ್ಲು ಮಠದಲ್ಲಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಸಂಪನ್ನವಾಯಿತು. ಸ್ಪೆಷಲ್ ರಿಪೋರ್ಟ್ಗಾಗಿ ವಿಡಿಯೋ ಜರ್ನಲಿಸ್ಟ್ ಕುಪ್ಪೆ ಶ್ರೀಧರ್ ಜೊತೆ KK ರಾಮ್, ಕದಂಬ ಖಡ್ಗ ನ್ಯೂಸ್, ವನಕಲ್ಲು ಮಠ, ದಾಬಸ್ಪೇಟೆ. Gracias.